ಆರೋಪಿ ದರ್ಶನ್ಗೆ ಮತ್ತೆ ಬಿ ದಯಾನಂದ್ ಕಂಟಕ ಎದುರಾಗಿದೆ. ಕಾರಾಗೃಹ ಇಲಾಖೆಯ ಎಡಿಜಿಪಿ ಈಗ ದಯಾನಂದ್ ಅವರು. ಆದ್ರೆ ಕೊಲೆ ಕೇಸಲ್ಲಿ ಮುತುವರ್ಜಿ ವಹಿಸಿದ್ದು ಇದೆ ಬಿ ದಯಾನಂದ್. ಅವಾಗ ಬೆಂಗಳೂರಿನ ಕಮಿಷನರ್ ಆಗಿದ್ರು. ಮತ್ತೆ ದರ್ಶನ್ಗೆ ಜೈಲು. ಈ ಬಾರಿ ಯಾವುದೇ ರಾಜಾತಿಥ್ಯ ಇರೋದಿಲ್ಲ. ಜೈಲಿನ ನಿಯಮಗಳ ಹಾಗೆ ಸಾಮಾನ್ಯ ಕೈದಿಯಂತೆಯೇ ಟ್ರೀಟ್ ಮಾಡಲಾಗುತ್ತೆ. ಜೈಲಿನ ಟ್ರೀಟ್ಮೆಂಟ್ ಬಗ್ಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ಕಠಿಣ ಎಚ್ಚರಿಕೆ ನೀಡಿದೆ. ಜೊತೆಗೆ ಬಿ ದಯಾನಂದ್ ರವರಂತಹ ಖಡಕ್ ಅಧಿಕಾರಿ ಈಗ ಅಲ್ಲಿ ಎಡಿಜಿಪಿ ಆಗಿ ನೇಮಕ ಆಗಿದ್ದಾರೆ. ಯಾವುದೇ ಆಯಾಮದಲ್ಲಿ ನೋಡಿದ್ರೂ ಕೂಡ, ಏನೇ ಲೆಕ್ಕಾಚಾರಗಳಲ್ಲಿ ಯಾವುದೇ ಪ್ರಯತ್ನಗಳನ್ನು ಪಟ್ಟರೂ ಕೂಡ, ಈ ಹಿಂದೆ VIP ಕಲ್ಚರು, VIP ಟ್ರೀಟ್ಮೆಂಟು ಸಿಗ್ತಾ ಇತ್ತು ಪರಪ್ಪನ ಅಗ್ರಹಾರ ಜೈಲಲ್ಲಿ. ಅದು ಸಿಗೋ ಯಾವ ಸುಳಿವು ಕೂಡ ಈ ಸಲ ಕಾಣೋ ಹಾಗಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಾಟಿ ಬೀಸಿರೋದ್ರಿಂದ ಇನ್ಯಾರು ಕೂಡ, ಯಾವ ಅಧಿಕಾರಿಗಳು ಕೂಡ ಈ ರೀತಿ ಮತ್ತೊಮ್ಮೆ ಅದರಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಧೈರ್ಯ ಮಾಡೋದಿಲ್ಲ. ಅದರ ಜೊತೆಗೆ ಮತ್ತೊಂದೇನಪ್ಪ ಅಂದರೆ, ಈ ಪ್ರಕರಣ ಅಂದರೆ ಹೀಗೊಂದು ಕೊಲೆ ಆಗಿದೆ, ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಒಂದು ಮೃತದೇಹ ಸಿಕ್ಕಿದೆ ಅಂತ ಅದನ್ನು ಭೇದಿಸೋದಕ್ಕೆ ಶುರುವಾದಾಗ, ಈ ಕೊಲೆ ಕೇಸಲ್ಲಿ ದರ್ಶನ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ಅಧಿಕಾರಿಗಳು ದಯಾನಂದ್ರಿಗೆ ತಿಳಿಸಿದಾಗ ಅವ್ರು ಹೇಳಿದ್ದು ಒಂದೇ, ಮುಲಾಜಿಲ್ಲದೆ ಅರೆಸ್ಟ್ ಮಾಡಿ ಕರ್ಕೊಂಡು ಬನ್ನಿ ಅಂತ. ಸೊ ಆ ರೀತಿ ಕಟ್ಟುನಿಟ್ಟಿನ ಶಿಸ್ತಿನ ಕ್ರಮಕ್ಕೆ ಮುಂದಾಗಿದ್ದವರು ಬಿ ದಯಾನಂದ್. ಈಗ ಅದೇ ದಯಾನಂದ್ ಅವರು ಕಾರಾಗೃಹ ಇಲಾಖೆಯ ಎಡಿಜಿಪಿ ಆಗಿದ್ದಾರೆ. ಇದು ದರ್ಶನ್ರಿಗೆ ಕಂಟಕ. ಇದು ಚಿತ್ರದುರ್ಗದಲ್ಲಿ ಅನುಕುಮಾರ್ ಅವರ ನಿವಾಸದಿಂದ ನೇರ ದೃಶ್ಯ ನೀವು ನೋಡ್ತಾ ಇರೋದು. ಜಗ್ಗಾ ಮತ್ತೆ ಅನುಕುಮಾರ್, ಅಂದ್ರೆ ಜಗದೀಶ್ ಮತ್ತೆ ಅನುಕುಮಾರ್, A6 A7 ಈ ಇಬ್ಬರು ಆರೋಪಿಗಳು ಈಗ ಅವರ ನಿವಾಸದಿಂದ ಹೊರಡ್ತಾ ಇರುವಂತ ದೃಶ್ಯ ನೀವು ಗಮನಿಸ್ತಾ ಇರೋದು. ಸದ್ಯ ಅನುಕುಮಾರ್ ಅವರ ನಿವಾಸದಿಂದ ಹೊರಗೆ ಬಂದು ತೆರಳಿದ್ದಾರೆ ಎಲ್ಲಿಗೋ. ಅವರ ಮುಖದಲ್ಲಿ ಅದನ್ನು ನೋಡಬಹುದು. ಮತ್ತೆ ಜೈಲಿಗೆ ಹೋಗ್ಬೇಕಲ್ಲ ಅನ್ನೋ ಬೇಸರ, ಆತಂಕ ಎದ್ದು ಕಾಣ್ತಾ ಇದೆ. 6 ತಿಂಗಳಿಂದ ಅಂದ್ರೆ ಅವರಿಗೆ ಬೇಲ್ ಸಿಕ್ಕ ನಂತರ ನಿರಾಳರಾಗಿದ್ರು ಆರೋಪಿಗಳು. ಹೀಗೆ ಕಾನೂನಿನಲ್ಲಿ ಹೋರಾಟ ಮಾಡಿ ಇನ್ನು ಜೈಲಿನ ಕಡೆ ತಲೆ ಹಾಕದ ಹಾಗೆ ನಾವು ಅದರಿಂದ ಮುಕ್ತಿ ಪಡಿಬಹುದೇನೋ, ಅಥವಾ ತಾತ್ಕಾಲಿಕವಾಗಿ ಸದ್ಯಕ್ಕಂತೂ ನಮಗೆ ಜಾಮೀನು ಸಿಗುತ್ತೆ, ಅದಾದ್ಮೇಲೆ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಲಿ, ಯಾವಾಗೆಲ್ಲ ನಾವು ಹಾಜರಾಗಬೇಕೋ ಹಾಜರಾಗಿ ಬಂದ್ರೆ ಆಯ್ತು, ಅಲ್ಲಿವರೆಗಂತೂ ನಾವು ಸೇಫ್ ಅನ್ನೋ ಯೋಚನೆಯಲ್ಲಿ ಬಹುತೇಕ ಆರೋಪಿಗಳಿದ್ರು ಅಂತ ಅನ್ಸುತ್ತೆ. ಆದರೆ ಅದೆಲ್ಲದಕ್ಕೂ ವ್ಯತಿರಿಕ್ತ ಅನ್ನೋ ಹಾಗೆ ಹೈಕೋರ್ಟ್ ತನ್ನ ಆದೇಶದಲ್ಲಿ ಏನೆಲ್ಲ ಲೋಪದೋಷಗಳನ್ನು ಎಸಗಿದೆ, ಯಾವ ರೀತಿ ಈ ಜಾಮೀನು ಕೇಸನ್ನು ಪರಿಗಣಿಸಬೇಕಾಗಿತ್ತು, ಯಾವ ಅಂಶಗಳನ್ನು ಬಹಳ ಪ್ರಮುಖವಾಗಿ ಹೈಕೋರ್ಟ್ ಗಮನಕ್ಕೆ ತಗೊಳ್ಬೇಕಾಗಿತ್ತು, ಅದೆಲ್ಲವನ್ನು ಗಾಳಿಗೆ ತೂರಿದೆ. ಹೈಕೋರ್ಟ್ ತನ್ನ ವಿವೇಚನೆಯನ್ನು ಬಳಸಿರುವಂಥ ರೀತಿನೇ ಸರಿ ಇಲ್ಲ ಅನ್ನೋ ಅಭಿಪ್ರಾಯಕ್ಕೆ ಸುಪ್ರೀಂ ಕೋರ್ಟ್ ಬರ್ತಿದ್ದ ಹಾಗೇನೆ ಈ ಎಲ್ಲ ಆರೋಪಿಗಳಿಗೂ ಕೂಡ ನಡುಕ ಶುರುವಾಗಿತ್ತು. ವಾದ ಪ್ರತಿವಾದ ಆಲಿಸೋ ಸಂದರ್ಭದಲ್ಲೂ ಕೂಡ ನ್ಯಾಯಾಧೀಶರು ಅದೇ ಮಾತನ್ನ ಹೇಳಿದ್ದು. ಇದು ಸರ್ಕಾರ ಪರ ವಾದ ಮಂಡಿಸಿದಂಥ ವಕೀಲರು. ಆ ವಕೀಲರ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇವರು ಇವತ್ತು ಈ ಬೇಲ್ ರದ್ದಾಗೋದಕ್ಕೆ ಕಾರಣೀಕರ್ತರು. ಈ ಹಿಂದೆ ಹೈಕೋರ್ಟ್ನಲ್ಲಿ ಏನು ಜಾಮೀನು ಕೊಡಲಾಗಿತ್ತೋ ಅದನ್ನು ವಿರೋಧಿಸಿ ಮೇಲ್ಮನವಿ ಸಲ್ಲಿಸಿದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಬಹಳ ಬಲವಾಗಿ ಇವರು ವಾದವನ್ನು ಮಂಡನೆ ಮಾಡಿದರು. ಈ 7 ಜನ ಸರ್ಕಾರದ ಪರವಾದಂಥ ವಕೀಲರನ್ನು ಗಮನಿಸ್ತಾ ಇದ್ದೀರಿ. ಆಗಲೇ ಇದೇ ವಕೀಲರು ಬಂದು ಸುಪ್ರೀಂ ಕೋರ್ಟ್ ಏನೆಲ್ಲ ಹೇಳಿದೆ, ಸುಪ್ರೀಂ ಕೋರ್ಟ್ನ ಅಭಿಪ್ರಾಯಗಳು ಏನು ಅನ್ನೋದನ್ನ ಬಹಳ ಡಿಟೇಲ್ ಆಗಿ ಹೇಳಿದರು. ಜೊತೆಗೆ ಈ ವಾದವೂ ಕೂಡ ಸುಪ್ರೀಂ ಕೋರ್ಟ್ನ ಮುಂದೆ ಏನು ವಾದ ಮಂಡನೆ ಮಾಡಿದ್ರು ಅದು ಕೂಡ ಅಷ್ಟೇ ಬಲವಾಗಿತ್ತು. ಪ್ರಾಸಿಕ್ಯೂಷನ್ನ ಕಡೆಯಿಂದ ಯಾವ ವಾದವನ್ನು ಮಂಡನೆ ಮಾಡಿದ್ರು, ಯಾಕಾಗಿ ಈ ಬೇಲನ್ನು ರದ್ದು ಮಾಡಬೇಕು ಅಂತ ಕೋರ್ಕೊಂಡಿದ್ರು ಅದು ಕೂಡ ಅಷ್ಟೇ ಬಲವಾಗಿತ್ತು. ಈ ಹಿಂದೆ ಹೈಕೋರ್ಟ್ ಏನೆಲ್ಲ ಅಬ್ಸರ್ವ್ ಮಾಡಿತ್ತು, ಏನೆಲ್ಲ ಅಭಿಪ್ರಾಯಗಳನ್ನು ಕೊಟ್ಟಿದ್ರು, ಆ ಅಭಿಪ್ರಾಯ ಹೇಗೆ ತಪ್ಪು, ಅಸಮಂಜಸ ಅನ್ನೋದನ್ನು ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರೋದರಲ್ಲಿ ಯಶಸ್ವಿಯಾಗಿದ್ರು ಈ ಇಷ್ಟೂ ಜನ ವಕೀಲರು. ಈ ಇಡೀ ಕೇಸ್ ಏನಿದೆ ಇದರಲ್ಲಿರುವಂಥವರು ಪ್ರಭಾವಿಗಳು. A1 ಆರೋಪಿ ಆಗಿರ್ಬೋದು, A2 ಆರೋಪಿ ಆಗಿರ್ಬೋದು, ಇವರೆಲ್ಲರೂ ಪ್ರಭಾವಿಗಳು. ಯಾವತ್ತು ಹೈಕೋರ್ಟ್ ಜಾಮೀನು ಕೊಡ್ತೋ ಹಾಗೆ ಎಲ್ಲರೂ ಅಂದ್ಕೊಂಡ್ರು ಆ ಜಾಮೀನು ಸಿಕ್ಕೇ ಬಿಡ್ತು, ಇನ್ನು ಮುಗಿಯಿತು, ಮೇಲ್ಮನವಿ ಹೋಗೋದಿಲ್ಲ, ಹೇಗೂ ಪ್ರಭಾವಿಗಳು ಅಂತ. ಆದರೆ ಮೇಲ್ಮನವಿ ಸಲ್ಲಿಕೆ ಮಾಡಿದ್ರು, ಅಲ್ಲಿ ಮೆಚ್ಕೋಬೇಕು, ಅದು ಸರ್ಕಾರವನ್ನು ಮೆಚ್ಕೊಳ್ಬೇಕು, ಈ ವಕೀಲರನ್ನು ಕೂಡ ಮೆಚ್ಕೊಳ್ಬೇಕು. ಇಲ್ಲಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ರೇಣುಕಾಸ್ವಾಮಿ, ಆತನಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಪ್ರೀಂ ಕೋರ್ಟ್ನವರೆಗೂ ಹೋಗಿ ಹೋರಾಟವನ್ನು ಮಾಡಲಾಯಿತು. ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಈ ವಕೀಲರುಗಳು. ಅವರ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಸೊ ಇವತ್ತು ಸುಪ್ರೀಂ ಕೋರ್ಟ್ ಸಾಕಷ್ಟು
ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ. ಅದರಲ್ಲಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಹೇಳಿರೋದು, ಹೈಕೋರ್ಟ್ ಯಾವ ಸಾಕ್ಷ್ಯಗಳನ್ನು ಕೂಡ ಪರಿಗಣಿಸದೆ ತನ್ನ ವಿವೇಚನೆಯನ್ನು ತಪ್ಪಾಗಿ ಬಳಸಿಕೊಂಡಿದೆ ಅಂತ. ಸುಪ್ರೀಂ ಕೋರ್ಟ್ನ ಅನೇಕ ಜಡ್ಜ್ಮೆಂಟ್ಗಳಲ್ಲಿ, ತೀರ್ಪುಗಳಲ್ಲಿ ಸುಪ್ರೀಂ ಕೋರ್ಟೇ ಹೇಳಿದೆ, ಜಾಮೀನನ್ನು ಕೊಡಿ ಪರವಾಗಿಲ್ಲ, ಆದರೆ ನಿಮ್ಮ ವಿವೇಚನೆಯನ್ನು ಬಳಸಿಕೊಡಿ ಅಂತ ಹೈಕೋರ್ಟ್ಗಳಿಗೆ ತಾಕೀತು ಮಾಡಿರುವಂಥದ್ದು ಇದೆ, ಆದೇಶಗಳನ್ನು ಕೊಟ್ಟಿರುವಂಥದ್ದು ಇದೆ. ಆದರೆ ಆ ವಿವೇಚನೆಗಳನ್ನು ಬಳಸುವಾಗ ಸರಿಯಾದ ರೀತಿಯಲ್ಲಿ ವಿವೇಚನೆಯನ್ನು ಬಳಸಬೇಕು. ಇಲ್ಲಿ ಎಲ್ಲ ಎವಿಡೆನ್ಸ್ಗಳು, ಎಲ್ಲ ಸಾಕ್ಷ್ಯಗಳು ದರ್ಶನ್ ವಿರುದ್ಧವಾಗೇ ಇತ್ತು, ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧವಾಗೇ ಇತ್ತು. ಅದು ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು, ಬಯೋಲಾಜಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ವಿರೋಧವಾಗೇ ಇತ್ತು. ಅಷ್ಟಿದ್ರೂ ಕೂಡ ಜಾಮೀನು ಹೇಗೆ ಕೊಡ್ತು ಹೈಕೋರ್ಟ್? ಇದನ್ನು ಸುಪ್ರೀಂ ಕೋರ್ಟ್ ಇವತ್ತು ಪ್ರಶ್ನೆ ಮಾಡಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ಬರುವಂತೆ ಮಾಡಿದಂಥವರು ಈ ವಕೀಲರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.